ಪೋಷಕರು ಏನು ಮಾತನಾಡಿದ್ದಾರೆ, ಇದನ್ನು ಹೇಗೆ ಅವ್ರು ಗಮನಿಸ್ತಾ ಇದ್ದಾರೆ, ಸರ್ಕಾರದ ವಿರುದ್ಧವಾಗಿ ಹೇಗೆ ತಮ್ಮ ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ, ಬನ್ನಿ ನೋಡೋಣ. ಜನರಲ್ ಆಗಿ ಅಂದರೆ ಗೌರ್ಮೆಂಟಿಂದ ನಮಗೆ ಒಳ್ಳೇದು ಅಭಿಪ್ರಾಯ ಇದ್ದು ಒಳ್ಳೇದು ಮಾಡಿದ್ರೆ ಪ್ರತಿಯೊಬ್ಬರಿಗೂ, ಯಾಕಂದರೆ ಎಲ್ಲರಿಗೂ ಜನರಲ್ ಆಗಿ ಯೋಚನೆ ಮಾಡಬೇಕು. ಅವರು ತಿಳುವಳಿಕೆಯಿಂದ ಜನರಲ್ ಆಗಿ ಯೋಚನೆ ಮಾಡಬೇಕು. ಆ ಥರ ಹೌದು ಸರ್, ಪ್ರತಿಯೊಂದು ಜಾಸ್ತಿ ಮಾಡ್ತಾ ಇದ್ದಾರೆ. ಆದರೆ ಇರೋರು ಸಮಾಲಿಸ್ಕೋತಾರೆ, ಇಲ್ದಿರೋರು ಯೋಚನೆ ಮಾಡಲಿಲ್ಲ. ಅವರು ಇಲ್ದಿರೋರ್ದು ಯೋಚನೆ ಮಾಡಲಿಲ್ಲ. ಹಂಗಾಗಿ ಅವ್ರನ್ನ ಆ ದಿಟ್ಟದಲ್ಲಿ ಯೋಚನೆ ಮಾಡಿ ಅದು ಸರಿ ಸಮಾನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದೇ ಸರ್, ಅವ್ರ ಫ್ಯಾಮಿಲಿಯಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ತೊಂದರೆ ಆಗುತ್ತೆ. ಇದೇನಂದರೆ ಒಂಥರ ಲಾಕ್ ಮಾಡೋದು, ಬೇರೆ ಆಪ್ಷನ್ನೇ ಇಲ್ವಲ್ಲ. ಪೇರೆಂಟ್ಸ್ಗೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಮಕ್ಕಳನ್ನ ಯಾರನ್ನ ಬಿಡಲೇಬೇಕು. ಹಿಂಗೆ ಒಂಥರ ಲಾಕ್ ಮಾಡಿ ಕಿತ್ಕೊಳ್ಳೋ ಥರ ಆಗುತ್ತೆ ಸರ್. ಇವಾಗ ಸ್ಕೂಲ್ಗೆ ಆದರೆ ನಾವು ಮಂತ್ಲಿ ಒಂದು ಬಜೆಟ್ ಅಂತ ಎತ್ತಿಟ್ಬಿಟ್ಟಿರ್ತೀವಿ. ಸೊ ಸಡನ್ನಾಗಿ ಹೈಕ್ ಮಾಡಿಬಿಟ್ರೆ ಲೈಕ್ ನಾವು ಮತ್ತೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ ಅಲ್ವಾ. ಸೊ ತಿರ್ಗಾ ಲೈಕ್ ನಾವು ಮತ್ತೆ ಬಜೆಟ್ನ ಅಲೋಕೇಟ್ ಮಾಡ್ಬೇಕು, ಇದಕ್ಕೆ ಮಕ್ಕಳಿಗೆ ಅಂತ ಎತ್ತಿಟ್ಬಿಟ್ಟಿರ್ತೀವಿ ಇಷ್ಟು. ಸೊ ಮಿಡಿಲ್ ಕ್ಲಾಸ್ ಅವ್ರಿಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಇದರಿಂದ. ಹೌದು, ಮನೆ ಬಾಡಿಗೆ ಕಟ್ಟಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು. ಇವಾಗ ನೋಡಿದ್ರೆ ಎಲ್ಲ ಪ್ರೈಸ್ ಹೈಕ್ ಆಗಿಬಿಟ್ಟಿದೆ. ಎಲ್ಲ ತರಕಾರಿಯಿಂದ ಹಿಡಿದ್ಬಿಟ್ಟು ರೇಷನ್ವರೆಗೂ ಎಲ್ಲವೂ ಜಾಸ್ತಿ ಆಗಿದೆ. ಸೊ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಸಡನ್ನಾಗಿ ಹೈಕ್ ಮಾಡಬಾರ್ದು ಆ್ಯಕ್ಚುಲಿ. ಎಲ್ಲ ಥರದಲ್ಲೂ ಎಫೆಕ್ಟ್ ಆಗುತ್ತೆ ಸರ್, ಏನು ಒಂದು ಸ್ವಲ್ಪ ಥರದಲ್ಲ. ಆಲ್ರೆಡಿ ಅಡ್ಮಿಷನ್ ಎಲ್ಲ ಪ್ರತಿಯೊಂದರಲ್ಲೂ ಎಲ್ಲ ಐಕೆನೆ. ಇವಾಗ ಸ್ಕೂಲ್ ವ್ಯಾನ್ ಒಂದೇ ಪರಿಸ್ಥಿತಿ ಏನಿಲ್ಲ, ಎಲ್ಲ ಪ್ರತಿಯೊಂದು ಐಕ್. ಆದಷ್ಟು ಜನಕ್ಕೆ ಅನುಕೂಲ ಆಗೋ ಥರ ಎಲ್ಲ ಕಮ್ಮಿ ಮಾಡೋದು ಒಳ್ಳೆಯದು. ದೊಡ್ಡ ಸ್ಕೂಲ್ಗಳೇ ವ್ಯಾನ್ಗಳು ಮಡಗಿರೋದು, ಸಣ್ಣ ಪುಟ್ಟ ಸ್ಕೂಲು ಯಾವುದೂ ಇಲ್ಲ. ಆ ದೊಡ್ಡ ಸ್ಕೂಲ್ ವ್ಯಾನ್ಗಳು ಈಗಲೇ ಐಕಲ್ಲಿದೆ ರೇಟು ಸಿಕ್ಕಾಪಟ್ಟೆ. ಅದರಲ್ಲಿ ಕಳಿಸೋಕ್ಕಾಗ್ದರೆ ಸ್ಕೂಲ್ ವ್ಯಾನಲ್ಲಿ ಎಲ್ಲ 4-5 ಜನ ಮಕ್ಕಳು ಸೇರಿಕೊಂಡು ಆಟೋದಲ್ಲಿ ಕಳಿಸ್ತವ್ರೆ. ಈಗ ಅದು ಐಕಾದರೆ ಆಗಲೇ ಫೀಸು 20-25 ಸಾವಿರ ಹೈಕ್ ಮಾಡಿದ್ದಾರೆ. ಲಾಸ್ಟ್ ಟೈಮು 1,60,000 ಆದರೆ ದೊಡ್ಡ ಸ್ಕೂಲಲ್ಲಿ ಈಗ 1,85 ಮಾಡಿದ್ದಾರೆ. ಈಗ ನಮ್ಮ ಮಕ್ಕಳಿಗೆ ಕಟ್ಟಿದ್ವಿ. ಈಗ ಅದು ಲಾಸ್ಟ್ ಏಪ್ರಿಲ್ 1ನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ದರು. ಈಗ ವ್ಯಾನ್ದು ಜಾಸ್ತಿ ಅಂದರೆ ಮಕ್ಕಳು ಯಾವ ರೀತಿ ಬೆಳೆಸೋದು ಓದಿಸೋದು ಅನ್ನೋದು ಭಗವಂತನ ಮೇಲೆ ಬಿಡಬೇಕಷ್ಟೇ.